ವೆರಿ ಗುಡ್. ಯಾವತ್ತೂ ಅಷ್ಟೇ, ಎಲ್ಲಿವರೆಗೂ ನೀನಾಗಿ ನಿನ್ ಪರವಾಗಿರ್ತೀಯೋ ಅಲ್ಲಿವರೆಗೂ ಈ ಪ್ರಪಂಚದಲ್ಲಿ ಸೋಲು ಅನ್ನೋದು ನಿನ್ ಹತ್ರ ಸುಳಿಯೋದಿಲ್ಲ, ಸವಾಲು ಅನ್ನೋದು ಏನು ಮಾಡಕ್ಕಾಗಲ್ಲ. ನೋಡಮ್ಮ, ನಿನ್ ದಾರಿನಲ್ಲಿ ನೂರಾರು ಅಡೆತಡೆಗಳು ಬರ್ಬೋದು, ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂತ ಸಾಮರ್ಥ್ಯ ನಿನ್ಗಿದೆ. ಹಾಗಿದ್ರೆ ನಾನ್ ಮಾಡಿರೋದೆಲ್ಲ ಸರಿಯಾಗೇ ಇದೆಯಮ್ಮ, ಯೋಚನೆ ಮಾಡ್ಬೇಡ. ನಿನ್ನ ಬುದ್ಧಿ ನಿನ್ನ ಮನಸ್ಸಿನ ಮಾತಿನ ಕಡೆ ಹೋಗು. ಆಗ ಸೋಲು ಅನ್ನೋದು ಸೋತ್ ಹೋಗುತ್ತೆ ಹೊರತು ನೀನ್ ಗೆಲ್ತಾನೆ ಇರ್ತೀಯ. ಯಾಕಂದ್ರೆ ನೀನ್ ಸ್ವಾರ್ಥಿ ಅಲ್ಲಮ್ಮ, ಅದಕ್ಕೆ. ಥ್ಯಾಂಕ್ಸ್ ಮಾವ. ಇನ್ಮೇಲೆ ಈ ಮನೇಲಿ ನಾನಾಗಿರ್ತೀನಿ. ಇರೋ ಎಲ್ಲ ಜವಾಬ್ದಾರಿಗಳನ್ನು ಸಿಂಧು ಹಾಗೆ ನಿಭಾಯಿಸ್ತೀನಿ. ಆಯ್ತಮ್ಮ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಸಿಂಧು, ಕಂಡು ಹಿಡಿದ್ಬಿಟ್ರಾ? ಮೊದ್ಲಾದ್ರೆ ಅಣ್ಣ ಈ ತರ ತಮಾಷೆ ಮಾಡ್ತಾ ಇದ್ದ, ಆದ್ರೆ ಈಗ ಅವನು ಮಗಳ ಜೊತೆ ಬ್ಯುಸಿ. ಹೌದು, ಈಗ ಈ ಕಣ್ಣ ಮುಚ್ಚಾಲೆ ಆಟ ಯಾಕೆ? ಈಗ ಕಣ್ಣ ಮುಚ್ಚಲೆ ಆಟನ ನಾವಿಬ್ರೇ ಆಡೋದಲ್ಲ. ಹಾಗಿದ್ರೆ ಅಣ್ಣ ಅತ್ಗೆ ಎಲ್ಲಾರ್ನೂ ಕರ್ಕೊಂಡ್ ಬರ್ಲಾ? ಅಯ್ಯೋ MD, ಮತ್ತೆ ಮಂಗ್ದಿಣ್ಣೆ ಅಂತ ಇದ್ದೀರಾ? ಇಲ್ಲಪ್ಪ, ಮೈ ಡಿಯರ್ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತಿದ್ದೀನಿ. ಹೌದು, ಏನು ಇಷ್ಟು ಖುಷಿಯಾಗಿದ್ದೀರಾ? ಅದಕ್ಕೆ ಕಾರಣ ಇದೆ. ಏನು ಅಂತ ಕೇಳ್ಬೋದಾ? ಈಗ ನಾವಿಬ್ರು ಮನೆಯವ್ರ ಜೊತೆ ಕಣ್ಣ ಮುಚ್ಚಲೆ ಆಟ ಆಡ್ಬೇಕು. ಓ, ಮಾಮ್ ಇದಕ್ಕೆ ಒಪ್ಪಲ್ಲ. ಬೇಕಿದ್ರೆ ನಾವಿಬ್ರು ಆಡೋಣ. ಆಡೋಣ? ಸರಿ. ಕಣ್ಣ ಮುಚ್ಚೆ ಕಾಡೆ ಗೋಡೆ. ವಿರಾಟ್, ನಾನ್ ಹೇಳ್ತಿರೋದ್ರ ಅರ್ಥ ನಾವಿಬ್ರು ಮನೆಯವ್ರಿಗೆ ಯಾರಿಗೂ ಕಾಣದೇ ಇರೋ ಹಾಗೆ ಆಚೆ ಹೋಗೋಣ ಅಂತ. ಓಡ್ ಹೋಗೋದಕ್ಕೆ ನಾವಿಬ್ರೇನು ಲವರ್ಸಾ? ಗಂಡ ಹೆಂಡತಿ. ಗೊತ್ತು. ನೆನ್ನೆ ನೀವ್ ಆಚೆ ಕರ್ಕೊಂಡ್ ಹೋದಾಗ ನಾನ್ ನಿಮ್ ಜೊತೆ ಖುಷಿಯಾಗಿರೋದಕ್ಕಾಗ್ಲಿಲ್ಲ. ಅದಕ್ಕೆ ಇವಾಗ ಹೋಗೋಣವಾ? ಐ ಆಮ್ ಆಲ್ವೇಸ್ ರೆಡಿ. ಬನ್ನಿ, ಈಗಲೇ ಹೋಗೋಣ. ವಿರಾಟ್, ಏನ್ ಯೋಚನೆ ಮಾಡ್ತಿದ್ದೀರಾ? ಸಿಂಧು, ಈ ಕಾರ್ ಸ್ಟಾರ್ಟ್ ಮಾಡಿದ್ರೆ ಸೌಂಡ್ ಆಗುತ್ತೆ. ಆ ಸೌಂಡ್ಗೆ ಮನೆಯವರೆಲ್ಲರೂ ಎಚ್ಚರ ಆಗ್ಬಿಡ್ತಾರೆ. ಹಾಗಾದ್ರೆ ನಾವ್ ಕಾರಲ್ಲಿ ಹೋಗೋದೇ ಬೇಡ. ಮತ್ತೆಗೆ ನಡ್ಕೊಂಡು ಹೋಗೋದಾ? ಬೇಡ ಬೇಡ, ಕೂತ್ಕೊಂಡೇ ಹೋಗೋಣ. ಕೂತ್ಕೊಂಡು ಹೋಗೋಕೆ ಕಾರ್ ಬೇಡ ಅಂದ್ರಲ್ಲ ನೀವು? ಮಾವಾ, ನಾನು ಹೇಳ್ತೀನಿ ರಮ್ಮ. ಮಾವ, ನಾನ್ ಹೇಳಿದ್ ರೆಡಿ ಇದ್ಯಾ? ರೆಡಿ. ಏನ್ ರೆಡಿ ಇದೆ? 2 ವೀಲರ್. ಅಂದ್ರೆ ಸೈಕಲ್ಲ? ಅಲ್ಲ, ಬೈಕು. ಹೇ ಗಂಗು, ಬೈಕು ಕಲಿಸಿಕೊಡು ನಂಗೂ. ಹೇ ರಂಗು, ಇದೇನು ಶೋಕಿ ಬಂತು ನಿಂಗೂ. ನೀವಿಬ್ರು ಹಿಂಗೆ ಆಡ್ತಿದ್ರೆ ಮನೆಯವರೆಲ್ಲ ಎಚ್ಚರಿಕೆ ಆಗ್ಬಿಡ್ತಾರ. ಅಮ್ಮ ಎಚ್ಚರ ಆದ್ರೆ ಬೈಕಲ್ಲಿರ್ಲಿ, ಆಚೆ ಹೋಗಕ್ಕೂ ಬಿಡಲ್ಲ. ಹಂಗಿದ್ರೆ ಬೇಗ ಓಡಿ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ನಂಗೆ ಬೈಕ್ ರೈಡ್ ಮಾಡೋಕೆ ಸಖತ್ ಇಷ್ಟ ಇತ್ತು. ಥ್ಯಾಂಕ್ಸ್ ನನಗಲ್ಲ, ಸಿಂಧು ಹೇಳ್ಬೇಕು.
ಸಿಂಧುಗ? ಸಿಂಧು, ನಂಗೆ ಬೈಕ್ ರೈಡ್ ಇಷ್ಟ ಅಂತ ನಿಮ್ಗೆ ಗೊತ್ತಾಯ್ತು? ಹೇಗೋ ಗೊತ್ತಾಯ್ತು. ಹಾಗೆ ಅತ್ತೆ ಯಾವತ್ತೂ ನಿಮಗ್ ಬೈಕ್ ರೈಡ್ ಮಾಡಕ್ ಬಿಟ್ಟಿಲ್ಲ ಅಂತಾನು ಗೊತ್ತಾಗಿ ಮಾವಂಗೆ ಬೈಕ್ ಅರೇಂಜ್ ಮಾಡೋದಕ್ ಹೇಳ್ದೆ, ಗೊತ್ತಾ?